ಸೊ ಈ ಕಡೆ ಲೆಫ್ಟಿಗೆ ಬಂದರೆ ದುರ್ಗಾ ಮಾತೆ ಮತ್ತು ಮುಂದ್ಗಡೆ ಸರಸ್ವತಿ ವಿಗ್ರಹ ಇಟ್ಟಿದ್ದಾರೆ. ಹಾಗೆ ಲೆಫ್ಟಿಗೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇಟ್ಟಿದ್ದಾರೆ. ಮತ್ತು ಈ ಕಡೆ ಬಂದರೆ ಮೇನ್ ಎಂಟ್ರೆನ್ಸ್ಗೆ ಕಾಣುವಂತಹ ವಿಗ್ರಹಗಳು ಇಲ್ಲಿದೆ. ಕೃಷ್ಣ, ರಾಮ, ಲಕ್ಷ್ಮಣ, ಸೀತೆ ಮತ್ತು ರಾಧಾಕೃಷ್ಣ. ಇಲ್ಲೆಲ್ಲ ಬುಕ್ಸ್ಗಳು ಇಟ್ಟಿದ್ದಾರೆ ಮತ್ತು ರುದ್ರಾಕ್ಷಿ ಎಲ್ಲ ಇಟ್ಟಿದ್ದಾರೆ. ಸೊ ಈ ಕಡೆ ಡೊನೇಷನ್ ಬಾಕ್ಸ್, ಈ ಕಡೆ ಬಂದರೆ ಗಣಪತಿ ವಿಗ್ರಹ. ಅದೇ ಲೆಫ್ಟಿಗೆ ಫಸ್ಟ್ ತೋರಿಸಿದ್ನಲ್ಲ ಶಿವಲಿಂಗ, ಅದು. ಸೊ ಫಸ್ಟ್ ಶಿವಲಿಂಗ, ಗಣಪತಿ, ಆಮೇಲೆ ಕೃಷ್ಣ, ವಿಷ್ಣು ಮತ್ತು ರಾಮ, ನಂದಿನೂ ಕೂರಿಸಿದ್ದಾರೆ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಭಜನೆ ಮಾಡ್ತಾರೆ, ಯಾವುದಾದ್ರೂ ಹಬ್ಬಗಳು ಬಂದಾಗ ಭಜನೆ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಆಚೆಗೆ ಬಂದ್ವಿ. ಡಸ್ಟ್ಬಿನ್ನು ಮತ್ತು ಇಲ್ಲಿ ಪ್ರಸಾದ ಇಟ್ಟಿದ್ದಾರೆ, ಒಂದು ಪೇಪರ್ ಇಟ್ಟಿದ್ದಾರೆ ಮತ್ತು ಸ್ವೀಟ್ಸ್. ದೇವರಿಗೆ ಯಾರಾದರೂ ಸ್ವೀಟ್ಸ್ ಏನಾದರೂ ಪ್ರಸಾದ ಅರ್ಪಿಸಿದ್ರೆ ಅದನ್ನು ದೇವ್ರ ಪೂಜೆ ಮಾಡಿಬಿಟ್ಟು ಅಲ್ಲಿ ಇಲ್ಲಿಡ್ತಾರೆ. ಸ್ವೀಟ್ ಬೇಕಾದ್ರೆ ತೊಗೋಬೋದು, ಹಣ್ಣು ಬೇಕಾದರೂ ತೊಗೊಬಹುದು. ಸೊ ನ್ಯೂಸ್ ಪೇಪರ್ ಇಟ್ಟಿರ್ತಾರೆ, ಬೇಕಾದರೆ ನ್ಯೂಸ್ ಪೇಪರ್ ಓದೋರು ನ್ಯೂಸ್ ಪೇಪರ್ ಎತ್ಕೊಂಡು ಬರ್ಬೋದು. ಇಲ್ಲ ಆ ಕಡೆ ಬಂದರೆ, ಆಚೆಗೆ ಬಂದರೆ ಇದು ಮೇನ್ ಎಂಟ್ರೆನ್ಸ್ಗೆ ಸಿಗೋ ಅಂಥ ಟೆಂಪಲ್ ಇದು. ಸ್ವಲ್ಪ ಗಾರ್ಡನಿಂಗ್ ಮಾಡಿದ್ದಾರೆ ಇಲ್ಲೆಲ್ಲ. ಆಚೆ ಕಡೆ ಫ್ಲವರ್ ಪಾಟ್ಸು ಮತ್ತು ಗಿಡಗಳು ಹಾಕಿದ್ದಾರೆ, ಚೆನ್ನಾಗಿದೆ ನೋಡೋದಕ್ಕೆ. ಸೊ ಈ ಕಡೆ ಕೆಳಗಡೆ ಬಂದರೆ ಇಲ್ಲೆಲ್ಲ ಪಾರ್ಕಿಂಗ್ ಇದೆ, ಪಾರ್ಕಿಂಗು ಸಫಿಷಿಯೆಂಟ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.